ನಮಸ್ಕಾರ ಸ್ನೇಹಿತರೆ, ಲೈಫ್ ಅಟ್ ವರ್ಟಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ಇವತ್ತಿನ ಬ್ಲಾಗ್ ಅನ್ನ ತಡ ಮಾಡದೆ ಶುರು ಮಾಡೋಣ. ಇವಾಗ ಬೆಳಿಗ್ಗೆ 8:30 ಆಗ್ತಾ ಬಂತು. ಸೊ ಹಂಗೆ ಬ್ಲಾಗ್ ಅನ್ನ ಶುರು ಮಾಡಿದೀನಿ. ತೋಟದಿಂದ ಅಡಿಕೆ ತಗೊಂಡ್ಬರೋ ಕೆಲಸ ಎಲ್ಲ ಆಗಿಲ್ಲ, ಹಾಗೆ ಕೆಲವೊಂದು ಕೆಲಸಗಳು ಬಾಕಿ ಇದೆ. ಇವಾಗ ಬಾಲ್ಕನಿ ಗಾರ್ಡನ್ಗೆ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಅಡಿಕೆಯನ್ನ ಸ್ವಲ್ಪ ಕೊಡೋದಿದೆ ಇವತ್ತು ಮಾರ್ಕೆಟ್ಗೆ. ಅದಕ್ಕೋಸ್ಕರ ಅದನ್ನ ರೆಡಿ ಮಾಡ್ಬೇಕು. ಬೆಳಿಗ್ಗೆನೋ ಮಧ್ಯಾಹ್ನ ಒಂದ್ಸರಿ ಹೋಗಿ ಕೊಟ್ಟು ಬರ್ಬೇಕು ಅಂತ ಅನ್ಕೊಂಡಿದೀನಿ. ಇವಾಗ ಹಳೆ ಅಡಿಕೆಗೆ ಕೆಜಿಗೆ 450ರಿಂದ 453 ರೂಪಾಯಿ ತನಕ ಇದೆ ಅಂತ ಅನ್ಸುತ್ತೆ. ಕಾಲ್ ಮಾಡಿ ಕೇಳಿಲ್ಲ ಇನ್ನ ಇವತ್ತಿನ ರೇಟು. ಸೊ ಬನ್ನಿ, ಹಾಗೇನೆ ವ್ಲಾಗ್ ಅನ್ನು ಕೂಡ ಕಂಟಿನ್ಯೂ ಮಾಡೋಣ. ನಮ್ಮ ಚಾನಲ್ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ವ್ಲಾಗ್ ಅನ್ನ ಶುರು ಮಾಡೋಣ. ಇವತ್ತಿನ ಸಮಾಚಾರಗಳನ್ನ ನೋಡ್ಕೊಂಡ್ ಬರೋಣ. ಎಸ್, ಇವಾಗ ಗಿಡಗಳಿಗೆ ನೀರ್ ಹಾಕೋ ಕೆಲಸ ಆಗೋಯ್ತು. ಬಟ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಬಾಲ್ಕನಿ ಗಾರ್ಡನ್ ಅಷ್ಟೊಂದು ಚೆನ್ನಾಗಿ ಮಾಡೋದಕ್ಕೆ ಆಗಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಟೈಮ್ ಕೂಡ ಇದ್ದಿಲ್ಲ. ಅದಕ್ಕೋಸ್ಕರ ಇವಾಗ ವೈಫ್ ಬೇರೆ ತಾಯಿ ಮನೆ ಹೋಗಿದ್ದಾಳೆ. ಅದಕ್ಕೋಸ್ಕರ ನಾನು ಗಾರ್ಡನ್ ಕಡೆ ಬಂದಿದ್ದೀನಿ. ಇಲ್ಲಾಂದ್ರೆ ಈ ಕಡೆ ಸುಳಿಯೋದು ಇಲ್ಲ ಈ ವರ್ಷ ಅಂತೂ. ಕಳೆದ ವರ್ಷ ಆದ್ರೆ ಸ್ವಲ್ಪ ಟೈಮ್ ಸಿಗ್ತಾ ಇತ್ತು. ಈ ವರ್ಷ ಅಂತೂ ಫುಲ್ ಬ್ಯುಸಿ ಆಗ್ಬಿಟ್ಟಿದೀನಿ. ಇಲ್ಲಿ ಇವಾಗ ನೋಡಿ, ಸುಲ್ದಿರೋ ಅಡಿಕೆ ರೆಡಿ ಇದೆ. ಅರೌಂಡ್ ಒಂದು 125 kg ಆಗ್ಬೋದು ಅಂತ ಅನ್ಸುತ್ತೆ. ಸೊ ಇದನ್ನ ಮಾರ್ಕೆಟ್ಗೆ ತಗೊಂಡು ಹೋಗ್ಬೇಕು. ಇದು ಮೊನ್ನೆ ಮೆಷಿನ್ ಅಲ್ಲಿ ಸುಲ್ದಿರೋ ವಿಡಿಯೋ ಹಾಕಿದ್ದೆ ಅಲ್ವಾ, ಅದ್ರಲ್ಲೇ ಸುಲ್ದಿರೋದು ಇದು. 2ನೇ ಬಾರಿ ಇವಾಗ ಮಾರ್ಕೆಟ್ಗೆ ಕೊಡ್ತಾ ಇರೋದು. ಕ್ಲೀನಿಂಗ್ ಎಲ್ಲ ಮಾಡಾದ್ಮೇಲೆ ಈ ತರ ಕಾಣಿಸ್ತಾ ಇದೆ. ನಾನಿವಾಗ ಇಲ್ಲಿ ಕಾಳುಮೆಣಸಿನ ಗಿಡಗಳಿಗೆ ನೀರನ್ನು ಹಾಕ್ತಾ ಇದ್ದೀನಿ. ದಿನಕ್ಕೆ ಒಂದು ಬಾರಿ ನೀರನ್ನು ಹಾಕುವ ಅಗತ್ಯ ಬೀಳುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಸಿಕ್ಕಾಪಟ್ಟೆ ಬಿಸಿಲಿದೆ ಅಲ್ವಾ, ಹಾಗೆಯೇ ಶೇಡ್ ನೆಟ್ಗಳನ್ನೆಲ್ಲ ತೆಗೆದಿದ್ದೀನಿ. ಇವಾಗ ಚೆನ್ನಾಗಿ ಬಿಸಿಲು ಬಿದ್ದು ಬೆಳವಣಿಗೆ ಬೇಗನೆ ಆಗಲಿ ಅನ್ನೋ ಒಂದು ಉದ್ದೇಶದಿಂದ. ಅದಕ್ಕೋಸ್ಕರ ಸಂಜೆ ಅಥವಾ ಬೆಳಿಗ್ಗೆ ಒಂದು ಬಾರಿ ನೀರು ಹಾಕಿದ್ರೆ ಸಾಕಾಗುತ್ತೆ. ಸ್ನೇಹಿತರೆ, ಹಾಗೇನೆ ನೋಡಿ, ಇಲ್ಲಿ PVC ಪೈಪ್ಗಳಿಗೆ ಶೇಡ್ ನೆಟ್ ಅನ್ನ ಈ ತರ ರೋಲ್ ಮಾಡಿ ಕಾಳುಮೆಣಸಿನ ಬಳ್ಳಿಗಳನ್ನ ನಾಟಿ ಮಾಡಿರೋದಿತ್ತಲ್ವ, ಇದು ಸ್ವಲ್ಪ ಚೆನ್ನಾಗಿ ಬರೋದಕ್ಕೆ ಶುರು ಆಗಿದೆ ಇವಾಗ. ಹಾಗೇನೆ ಬೇರುಗಳು ಶೇಡ್ ನೆಟ್ ಅನ್ನ ಚೆನ್ನಾಗಿ ಕಚ್ಕೊಳ್ಬಹುದು ಅಂತ ಅನ್ಸುತ್ತೆ. ಹಾಗೇನೆ ಈ ಕಡೆ ಈ ಕಂಬಕ್ಕೆ ಹಾಗೆ ಬಿಟ್ಟಿದ್ದೀನಿ, ಯಾವ ತರ ಆಗುತ್ತೆ ಅಂತ ನೋಡೋದಕ್ಕೆ. ಬಟ್ ಶೇಡ್ ನೆಟ್ ಹಾಕೋಣ ಅಂತ ಅನ್ಕೊಂತಾ ಇದ್ದೀನಿ, ಯಾಕೆಂದ್ರೆ ಚೆನ್ನಾಗಿ ಬರ್ತಾ ಇದೆ ಗಿಡಗಳು. ಹಾಗೇನೆ ಈ ಕಡೆ ಒಂದಿದೆ, ಇದ್ರಲ್ಲೂ ಅಷ್ಟೇ ನೋಡಿ, ಬಳ್ಳಿಗಳು ಹಬ್ಬೋದಕ್ಕೆ ಶುರು ಆಗಿದೆ ಇವಾಗ. ನಾಟಿ ಮಾಡಿ ಒಂದು 2 ವಾರ ಆಗ್ತಾ ಬಂತು ಅನ್ಸುತ್ತೆ. ಇದೆಲ್ಲ ಡಬಲ್ ಗ್ರಾಫ್ಟಿಂಗ್ ನಾಟಿ ಮಾಡಿರೋದು. ಒಂದು ಬೇಗನೆ ಪಿಕಪ್ ಆಗಿ ಮೇಲೆ ಬರ್ತಾ ಇದೆ, ಇನ್ನೊಂದು ಸ್ಲೋ ಇದೆ, ಸ್ವಲ್ಪ ಬರ್ತಾ ಇದೆ ನೋಡಿ. 3 ಎಲೆ ಬಂದಿದೆ ಆಲ್ರೆಡಿ. ಅದಕ್ಕೋಸ್ಕರ ಕಬ್ಬಿಣದ ಕಟಿಂಗ್ಸ್ ಗಳನ್ನ ಸ್ವಲ್ಪ ರೆಡಿ ಮಾಡೋಣ ಅಂತ. ಏನಕ್ಕೆ ಅಂತ ಹೇಳಿದ್ರೆ ಪೋಲ್ ನ ಮೇಲ್ಗಡೆಗೆ ಒಂದು ಪ್ಲಸ್ ಶೇಪ್ ಅಲ್ಲಿ ಕೊಟ್ಟಿದ್ದೀನಲ್ವಾ, ಸೊ ಆತರ ಕೊಡೋದಿಕ್ಕೆ ಫ್ರೀ ಇದ್ದಾಗ ಅದನ್ನ ಮಾಡ್ಕೊಂತೀನಿ ಅಂತ ಹೊರಟಿದ್ದೀನಿ ಇವಾಗ. ಯಾಕಂದ್ರೆ ಅದಕ್ಕೆ ಶೇಡ್ ನೆಟ್ ಕಟ್ಟೋದಕ್ಕಿಂತ ಮುಂಚೆ ಆತರ ಅದನ್ನ ಹೋಲ್ ಮಾಡಿ ಫಿಕ್ಸ್ ಮಾಡಬೇಕು. ಬೇರೆ ಕಂಬಗಳನ್ನು ಹಾಕೋಣ ಅಂತ ಅನ್ಕೋತಾ ಇದ್ದೀನಿ. ಬಳ್ಳಿಗಳು ಅಷ್ಟು ಚೆನ್ನಾಗಿ ಬರುವಾಗ ಖಂಡಿತವಾಗ್ಲೂ ಇನ್ಸ್ಪಿರೇಷನ್ ಅಂತೂ ಸಿಗುತ್ತೆ. ಅವತ್ತು ಕನ್ಸ್ಟ್ರಕ್ಷನ್ಗೆ ತಗೊಂಬಂದಿರೋ 8mm ಕಬ್ಬಿಣದ ಸರಳುಗಳಿತ್ತು. ಸೊ ಅದನ್ನೇ ಇವಾಗ ಒಂದು 1.5 ಫೀಟ್ ಆಗುವಷ್ಟು ಲೆಂತ್ಗೆ ಕಟ್ ಮಾಡಿ ಇವಾಗ ತಗೊತಾ ಇದ್ದೀನಿ. ಇವಾಗ ಇಲ್ಲಿ ಅರೌಂಡ್ ಒಂದು 12 ಕಟ್ಟಿಂಗ್ಸ್ಗಳು ಆಯಿತು. ಸೊ ಹಾಗೆಯೇ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಾಳುಮೆಣಸಿನ ಗಿಡಗಳು ಬೇಕು ಅಂತ ಹೇಳಿದ್ರಲ್ವ, ಅದಕ್ಕೋಸ್ಕರ ಇವಾಗ ಗಾಡಿಯಲ್ಲಿ ಲೋಡ್ ಮಾಡಿ ಕಳಿಸ್ತಾ ಇದ್ದೀನಿ. ಅವ್ರಿಗೆ ಬರೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಮ್ಮೂರಿಂದನೇ ಗಾಡಿ ಮೂಲಕ 300 ಗಿಡಗಳನ್ನು ಇವಾಗ ಕಳಿಸ್ಕೊಟ್ಟೆ. ಏನಕ್ಕೆ ಅಂತ ಹೇಳಿದ್ರೆ ಆಲ್ರೆಡಿ ಇವಾಗ ಅರ್ಧ ಫೀಟ್ ಅಷ್ಟು ಲೆಂತ್ ಬಂದಿತ್ತು ಗಿಡಗಳು. ಇನ್ನೂ ಜಾಸ್ತಿಯಾಗಿ ಬಂದರೆ ಟ್ರಾನ್ಸ್ಪೋರ್ಟ್ ಮಾಡೋ ಟೈಮಲ್ಲಿ ಅಥವಾ ಆ ಕಡೆ ಈ ಕಡೆ ಇಡೋ ಟೈಮಲ್ಲಿ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಅಷ್ಟೆಲ್ಲ ಆಗಿ ಇವಾಗ ತೋಟದ ಕಡೆ ಹೋಗ್ತಾ ಇದ್ದೀನಿ. ಹಿಪ್ಪಿಲಿ ಕಟಿಂಗ್ಸ್ಗಳು ಬೇಕಿತ್ತು, ಸ್ವಲ್ಪ ಗಿಡಗಳು ಅಥವಾ ಕವರ್ಗಳು ರೆಡಿ ಇದೆ ಇವಾಗ. ಅದಕ್ಕೋಸ್ಕರ ಏನಂದ್ರೆ ಫುಲ್ ರಶ್ ತರ ಆಗ್ತಿದೆ ನಂಗೆ, ಅದು ಇದು ಅಂತ ಯಾವ್ದು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನಂಗೆ ಅಪ್ಪ ಮತ್ತೆ ವರ್ಕರ್ ತೋಟದಲ್ಲಿ ಇದ್ದಾರೆ ಆಲ್ರೆಡಿ. ಒಂದು ಕಾಲು ಸಂಕ ಕಿತ್ತೋಗಿದೆ, ಅದನ್ನ ಸರಿ ಮಾಡೋದಿಕ್ಕೆ ಅಂತ ಹೋಗಿದ್ದಾರೆ. ಸೊ ನಾನು ಕೂಡ ಆ ಕಡೆ ಹೋಗ್ತಾ ಇದ್ದೀನಿ ಇವಾಗ. ಸೊ ಹಂಗೆ ಹೆಕ್ಕಿರುವ ಅಡಿಕೆಗಳನ್ನ ತಗೊಂಡ್ಬರೋ ಕೆಲಸ ಆಗಿಲ್ಲ ಇನ್ನ, ಆ ಕೆಲ್ಸನೂ ಇದೆ. ಹಾಗೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ವಿಡಿಯೋಸ್ ಅನ್ನ. ಖಂಡಿತವಾಗ್ಲೂ ಕೃಷಿ ಮಾಹಿತಿ ನಿಮ್ಗೆ ಒಂದಲ್ಲ ಒಂದು ಮಾಹಿತಿಗಳು ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ ಚಾನಲ್ ಅಲ್ಲಿ ಬರ್ತಾ ಇರೋ ವಿಡಿಯೋಸ್ ಅನ್ನ. ಅವಾಗ ನಿಮ್ಗೂ ಒಂದು ಕೃಷಿಯ ಮಾಹಿತಿ ಫಾಲೋ ಅಪ್ ಮಾಡ್ದಂಗೆ ಆಗುತ್ತೆ. ಸೊ ಬನ್ನಿ, ಆಮೇಲೆ ಸಿಗ್ತೀನಿ ಕೆಲಸವನ್ನ ಮುಗಿಸಿದ್ಮೇಲೆ. ಕೆಲವೊಂದು ಬಳ್ಳಿಗಳು ಬಾಡೋದಕ್ಕೆ ಶುರುವಾಗಿದೆ.
ಏನಂದ್ರೆ ಈ ಟೈಮಲ್ಲಿ ಈ ಪ್ಲಾಟ್ಗೆ ನೀರು ಬಿಟ್ಟು ಆಗ್ಬೇಕಿತ್ತು, ಬಟ್ ಅಡಿಕೆ ಕೊಯ್ಲು ಅದು ಇದು ಅಂತ ಸ್ವಲ್ಪ ಲೇಟ್ ಆಯ್ತು. ಇಲ್ಲೊಂದು ನೀರೋಗೋ ಪ್ಯಾಸೇಜ್ ಇದೆ ನೋಡಿ, ಇಲ್ಲೇ ಸ್ವಲ್ಪ ಡ್ಯಾಮೇಜ್ ಆಗಿದ್ದು ಕಾಲಸಂಕ. ಇದು ಸ್ವಲ್ಪ ಗಟ್ಟಿಯಾಗಿ ಹಾಕಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಅಗ್ರೋ ಕಾರ್ಟನ್ನು ಇದರಲ್ಲಿ ತಗೊಂಡೋಗೋದಿದೆ. ಅದಕ್ಕೋಸ್ಕರ ಪ್ರತಿ ಬಾರಿನೂ ಅಷ್ಟೇ ಅಡಿಕೆಯನ್ನು ಸಾಗಾಟ ಮಾಡುವಾಗ ಅಥವಾ ಗೊಬ್ಬರಗಳನ್ನು ಸಾಗಾಟ ಮಾಡುವಾಗ ಇಲ್ಲಾಗಿ ಅಗ್ರೋ ಕಾರ್ಟನ್ನು ತಗೊಂಡು ಹೋಗಬೇಕು. ಹಾಗೆಯೇ ನೋಡಿ ಇಲ್ಲಿ ಗೊನೆಗಳೆಲ್ಲ ಹಂಗೆ ಇದೆ, ಸೊ ಅದನ್ನೆಲ್ಲ ತಗೊಂಡು ಹೋಗಬೇಕು. ಹಾಗೆಯೇ ಇನ್ನು ಫರ್ಟಿಲೈಸೇಷನ್ ಕೂಡ ಬಾಕಿ ಇದೆ ಸ್ವಲ್ಪ ದಿನಗಳಿಂದ. ಇವಾಗ ಹಿಪ್ಪಿಲಿ ಚಿಗುರುಗಳನ್ನು ಆದಷ್ಟು ಯೂಸ್. ಇಷ್ಟೆಲ್ಲ ಕೆಲಸ ಆಗುವಷ್ಟರಲ್ಲಿ ಮಧ್ಯಾಹ್ನ ಆಗ್ತಾ ಬಂತು, 12:30 ಆಗ್ತಾ ಬಂದಿತ್ತು. ಅದಕ್ಕೋಸ್ಕರ ಹಿಪ್ಪಿಲಿಯನ್ನೆಲ್ಲ ಮನೆ ಕಡೆ ತಗೊಂಡೋಗಿ ಮಧ್ಯಾಹ್ನ ನಂತರ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಸಿಗೋಣ. ಇವಾಗ ಮಧ್ಯಾಹ್ನ ನಂತರ ಬ್ಲಾಗನ್ನು ಶುರು ಮಾಡಿದ್ದೀನಿ. ಸೊ ಹಂಗೆ ತೋಟದಿಂದ ಅಡಿಕೆ ತರೋ ಕೆಲಸ ಬಾಕಿ ಇದೆ ಇನ್ನು. ಸೊ ಆ ಕೆಲಸದಲ್ಲಿ ಕಂಟಿನ್ಯೂ ಆಗಬೇಕು. ಹಾಗೆಯೇ ಕೆಲವೊಂದು ಕೆಲಸಗಳಿದೆ ಮಧ್ಯಾಹ್ನ ನಂತರ. ಇವತ್ತು ವರ್ಕರ್ಸ್ ಬೇರೆ ಮಧ್ಯಾಹ್ನ ನಂತರ ರಜಾ ಹಾಕಿದ್ದಾರೆ, ಅದಕ್ಕೋಸ್ಕರ ಯಾರೂ ಇಲ್ಲ. ಸೊ ಹಂಗೆ ಹೆಕ್ಕಿರೋ ಅಡಿಕೆ ಹಾಗೆಯೇ ಕೆಲವು ಸ್ವಲ್ಪ ಗೊನೆಗಳಿದೆ, ಸೊ ಅದನ್ನೆಲ್ಲ ತೊಗೊಂಬರೋಣ ಅಂತ ಹೊರಟಿದ್ದೀನಿ ಇವಾಗ. ಸೊ ಬನ್ನಿ ಆಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ. ಹಾಗೆಯೇ ಏನೆಲ್ಲ ಕೆಲಸ ಇದೆ ಅಂತ ತೋರಿಸ್ತೀನಿ. ಇವತ್ತು ಸಂಜೆ ತನಕ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಆಗಿದ್ರೆ ನನ್ನ ಜೊತೆ ತೋಟದ ಕಡೆ ಹೋಗೋಣ. ಇವಾಗ ಇಲ್ಲಿ ನಾನು ಅಡಿಕೆ ಗೊನೆಗಳನ್ನೆಲ್ಲ ಅಗ್ರೋ ಕಾರ್ಟ್ಗೆ ಲೋಡ್ ಮಾಡ್ತಾ ಇದ್ದೀನಿ. ಅರೌಂಡ್ ಒಂದು 10ರಿಂದ 12 ಹೊರೆ ಆಗುವಷ್ಟು ಅಡಿಕೆ ಗೊನೆಗಳನ್ನು ಅಗ್ರೋ ಕಾರ್ಟಲ್ಲಿ ತಗೊಂಡೋಗೋದಕ್ಕಾಗುತ್ತೆ. ಹಾಗೆಯೇ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ರು, ಈ ಥರ ನೀವು ದೋಟಿಯ ಮೂಲಕ ಗೊನೆಯನ್ನು ಕೊಯ್ತೀರಾ ಅಥವಾ ಅಡಿಕೆ ಕೊಯ್ಲನ್ನು ಮಾಡ್ತೀರಾ? ಹಾಗೆಯೇ ನಾರ್ಮಲ್ ಆಗಿ ಸಾಂಪ್ರದಾಯಿಕವಾಗಿ ಅಡಿಕೆ ಮರ ಹತ್ತಿ ಕೊಯ್ಲು ಮಾಡ್ತಾರಲ್ವ, ಸೊ ಆ ಥರ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಇದೆ ಅಂತ. ಸೊ ಈ ಥರ ಮಾಡೋದ್ರಿಂದ ಜಾಸ್ತಿಯಾಗಿ ಏನು ಪ್ರೈಸಿಂಗಲ್ಲಿ ನಿಮಗೆ ಅಡ್ವಾಂಟೇಜ್ ಅಂತ ಜಾಸ್ತಿಯಾಗಿ ಏನೂ ಸಿಗಲ್ಲ. ಆಲ್ಮೋಸ್ಟ್ ಒಂದು ಸಂಬಳ ಅಷ್ಟೇ ಆಗುತ್ತೆ ವರ್ಕರ್ಸ್ಗೂ. ಮರ ಹತ್ತಿ ಕೊಯ್ಯೋರಿಗೆ ಸ್ವಲ್ಪ ಜಾಸ್ತಿಯಾಗಿ ಕೆಲಸ ಇರುತ್ತಲ್ವ, ಕಷ್ಟ ಕೂಡ ಇರುತ್ತೆ. ಹಾಗೆಯೇ ದೋಟಿಯ ಮೂಲಕ ಕೊಯ್ಯೋದಾದರೆ ಮರಕ್ಕೆ ಹತ್ತೋ ಕೆಲಸ ಇರಲ್ಲ. ನಮ್ಮಲ್ಲೆಲ್ಲ ಅಡಿಕೆ ಮರ ಹತ್ತಿ ಅಡಿಕೆ ಕೊಯ್ಲು ಮಾಡೋದಾದರೆ ಅರೌಂಡ್ ಒಂದು 2,000 ಅಂತೂ ಚಾರ್ಜ್ ಮಾಡ್ತಾರೆ ದಿನಕ್ಕೆ. ಹಾಗೆಯೇ ನಾವು ದೋಟಿ ಸಹಾಯದಿಂದ ಕೊಯ್ಯೋದಾದರೂ ಅಷ್ಟೇ, ಒಂದು ಗೊನೆಗೆ 13 ರೂಪಾಯಿ ಅಂತ ಹೇಳಿದ್ರು ಆಲ್ಮೋಸ್ಟ್ ಅಷ್ಟೇ ಬೀಳುತ್ತೆ. ಸೊ ಪ್ರೈಸಿಂಗಲ್ಲೇನೋ ಜಾಸ್ತಿ ಡಿಫ್ರೆನ್ಸ್ ಆಗಲ್ಲ, ಬಟ್ ಹೆಕ್ಕೋದಕ್ಕೆ ನಿಮಗೆ ಜಾಸ್ತಿಯಾಗಿ ಜನ ಬೇಕಾಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ದೋಟಿಯಲ್ಲಿ ಕೊಯ್ಯೋದ್ರಿಂದ ಅವರು ಒಂದೊಂದು ಕಡೆ 5-5 ಗೊನೆಗಳನ್ನು ರಾಶಿ ಹಾಕ್ತಾ ಹೋಗ್ತಾರಲ್ವ, ಸೊ ಅಂಥ ಜಾಗದಿಂದ ತೊಗೊಂಬರೋದಕ್ಕೆ ಈಸಿ ಆಗುತ್ತೆ. ಇನ್ನು ನೋಡಿ ಇಲ್ಲಿ ಒಂದು ಲೋಡ್ ಗೊನೆಯನ್ನು ತೊಗೊಂಡೋಗಿ ಇವಾಗ ನೆಕ್ಸ್ಟು ಹೆಕ್ಕಿರೋ ಅಡಿಕೆಯನ್ನು ಗೋಣಿ ಚೀಲದಲ್ಲಿ ತುಂಬಿಟ್ಟಿದ್ರು, ಸೊ ಅದನ್ನು ತೊಗೊಂಡೋಗೋದಕ್ಕೆ ಅಂತ ನೆಕ್ಸ್ಟ್ ರೌಂಡಲ್ಲಿ ಬಂದಿದ್ದೀನಿ. ಇವಾಗ ಅಗ್ರೋ ಕಾರ್ಟಲ್ಲಿ 9 ಗೋಣಿ ಚೀಲವನ್ನು ಒಂದೇ ಬಾರಿ ತೊಗೊಂಡೋಗೋದಕ್ಕಾಗುತ್ತೆ. ಬಟ್ ತೊಗೊಂಡೋಗುವಾಗ ನೀಟಾಗಿ ಹಗ್ಗದ ಸಹಾಯದಿಂದ ಕಟ್ಟಬೇಕು, ಇಲ್ಲಾಂದರೆ ಶೇಕ್ ಆಗುವಾಗ ಗೋಣಿ ಚೀಲ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಲೆವೆಲ್ ಜಾಗ ಆದರೆ ಪರವಾಗಿಲ್ಲ, ನಮ್ಮದು ತುಂಬಾ ಗುಡ್ಡದ ಥರ ಇದೆ ಅಲ್ವ ಹೋಗೋದಕ್ಕೆ, ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಹಗ್ಗದಿಂದ ಕಟ್ಟಬೇಕಾಗತ್ತೆ. ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟನ್ನು ನೋಡಿ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ವೀಡಿಯೋಸನ್ನು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಒಂದು ಕಮೆಂಟ್ ಹಾಕ್ಬಿಡಿ, ಆವಾಗ ನನಗೂ ಗೊತ್ತಾಗುತ್ತೆ ಎಲ್ಲಿ ತನಕ ರೀಚ್ ಆಗ್ತಾ ಇದೆ ನಮ್ಮ ವೀಡಿಯೋಸ್ ಅಂತ. ಸಂಜೆ 6 ಗಂಟೆ ಆಗ್ತಾ ಇಷ್ಟೆಲ್ಲ ಕೆಲಸಗಳಾಯಿತು ಇವಾಗ. ಹಾಗೆಯೇ ಈ ಬ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವೀಡಿಯೋ ಜೊತೆ ಬರ್ತೀನಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.